ರಾಮದುರ್ಗದಲ್ಲಿ ಜೈ ಭೀಮ್ ಹಾಗೂ ಭಗತ್ ಸಿಂಗ್ ಸಂಘಟನೆಗಳಿಂದ ಪರಿಸರ ದಿನಾಚರಣೆ. ರಾಮದುರ್ಗ ಪಟ್ಟಣದ ಜೈ ಭೀಮ್ ಯುವ ಜಾಗೃತ ಸೇನೆ ಹಾಗೂ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ಸಂಘಟನೆಗಳ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣದ ವಿವಿಧ ಶಾಲೆಗಳು, ಕಾಲೇಜುಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸಸ್ಯಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಸಂದೇಶ ನೀಡಲಾಯಿತು. ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ಸಂಘಟನೆಯ ಮುಖಂಡರಾದ ಮುದಸ್ಸರ್ ಯಾದವಾಡ್ ಮಾತನಾಡಿ, ಪರಿಸರ ಸಂರಕ್ಷಣೆಯು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ನೆಡುವ ಗಿಡಗಳನ್ನು ಪೋಷಿಸುವುದು ಇನ್ನಷ್ಟು ಮುಖ್ಯ. ಪ್ರತಿಯೊಬ್ಬರೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮವನ್ನು ಶ್ಲಾಘಿಸಿ ಮಾತನಾಡಿದ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷರಾದ ಎಂಎಸ್ ನದಾಫ್ ಹಾಗೂ ರಾಣಿ ಚೆನ್ನಮ್ಮ ಪ್ರಾಥಮಿಕ ಶಾಲೆಯ ಆಡಳಿತಾಧಿಕಾರಿ ಜಿಟಿ ಭೋಸ್ಲೆ ಅವರು, ಸಂಘಟನೆಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಸಿಗಳನ್ನು ನೆಟ್ಟು ಸಮಾಜಕ್ಕೆ ಮಾದರಿಯಾಗಿವೆ. ಕೇವಲ ನೆಡುವುದಷ್ಟೇ ಅಲ್ಲ, ಅವುಗಳ ಆರೈಕೆಯಲ್ಲೂ ಗಮನ ಹರಿಸಬೇಕು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಪರ್ವೇಜ್ ಫನಿವನ್, ಮುದಸ್ಸರ್ ಯಾದವಾಡ್, ಅಬಿ ಮನಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. बहुत बड़ा होता नहीं पता नहीं चलो ಇವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆ 5 ಜೂನ್ರಂದು ಆಚರಣೆ ಮಾಡಲಾಗುತ್ತಿದೆ. ಆದ ಕಾರಣ ಇವತ್ತು ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ರಾಮದುರ್ಗ ಹಾಗೂ ಜೈ ಭೀಮ್ ಯುವ ಜಾಗೃತ ರಾಮದುರ್ಗ ಈ ಎರಡೂ ಸಂಘಟನೆ ಕೂಡಿ ಇವತ್ತು ಹಲವು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸ್ಮಶಾನ ಆಗಿರ್ಬೋದು, ಕಬ್ರಸ್ತಾನ ಆಗಿರ್ಬೋದು, ಇವೆಲ್ಲ ಕಡೆ ಹೋಗಿ ನಾವು ಸಸಿವನ್ನು ಕೊಟ್ಟು ಆಮೇಲೆ ನಾವು ಕೂಡ ಹೋಗಿ ಅದರಲ್ಲಿ ಭಾಗಿಯಾಗಿ ಗಿಡ ಮರಗಳನ್ನು ಹಚ್ಚಲಾಯಿತು. ಮತ್ತು ಪರಿಸರ ದಿನವನ್ನು ಅಷ್ಟೇ ಆಗಿ ಆಚರಣೆ ಮಾಡಬಾರ್ದು, ಕಾಡು ಬೆಳೆಸಿ ನಾಡು ಉಳಿಸಬೇಕು ಅಂತೇಳಿ ತಮ್ಮೆಲ್ಲರಿಗೆ ಜನರಲ್ಲಿ ಕೇಳ್ಕೊತೀನಿ. ಮತ್ತು ಅದೇ ರೀತಿಯಾಗಿ ಸಸ್ಯವನ್ನು ಮನೆಗೆ ತಾವು ಒಂದು ಗಿಡವನ್ನು ಹಚ್ಚಿ ಅದಕ್ಕೆ ನೀರು ಹಾಕಿ ತಾವು ಕೂಡ ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿ ದಿನಾಲೂ ಅದಕ್ಕೆ ನೀರು ಹಾಕಿ ಈ ದಿನವನ್ನು ಆಚರಣೆ ಮಾಡಬೇಕೆಂದೇಳಿ ತಮ್ಮಲ್ಲಿ ಗಳಿವಾಗಿ ವಿನಂತಿ ಮಾಡುತ್ತೇನೆ. ನಮಸ್ಕಾರ. ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕ್ರಾಂತಿವೀರ ಭಗತ್ ಸಿಂಗ್ ಸೇನಾ ವೇದಿಕೆ ಹಾಗೂ ಜೈ ಭೀಮ್ ಸಂಘಟನೆಯವರು ಹಲವಾರು ನಗರದ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಗಿಡಗಳನ್ನು ನೆಟ್ಟಿ ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪರಿಸರ ಎಲ್ಲರಿಗೂ ಅವಶ್ಯಕತೆ ಏಕೆ ಇದೆ ಅನ್ನೋದು ಈಗ ತಾವು 2 ತಿಂಗಳಿನಿಂದ ಏನು ಬಿಸಿಲನ್ನು ನೋಡ್ತಾ ಇದ್ದೀರಿ, ಅದರಿಂದ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಈಗ ಅರಿವಾಗ್ತಾ ಇದೆ. ಇದು 1 ದಿವಸ 2 ದಿವಸ ಮಾಡಿದ ಕೆಲಸದಿಂದ ಆಗೋದಿಲ್ಲ. ಪರಿಸರವನ್ನು ಬೆಳೆಯಬೇಕಾದ್ರೆ ಅದಕ್ಕೆ ಈಗ ಏನು ಗಿಡ ಕೊಟ್ಟು ಇದು ಮಾಡಿರ್ತೀರಿ ಆ ಶಾಲೆಯಲ್ಲಿ ಅವರು ಬೆಳೆಸುವಂಥ ವ್ಯವಸ್ಥೆ ಬೇಕು. ಮತ್ತು ಬೇರೆ ಎಲ್ಲ ಪರಿಸರದಲ್ಲಿ ಸಹ ರಸ್ತೆ ಅಕ್ಕಪಕ್ಕದಲ್ಲಿ ಸಹ ಗಿಡ ಮರಗಳನ್ನು ನೆಟ್ಟು ಅದನ್ನು ಸರಿಯಾಗಿ ಪೋಷಿಸಿ ಬೆಳೆಸಿದಾಗ ಮಾತ್ರ ಈ ಪರಿಸರ ಉಳಿಲಿಕ್ಕೆ ಸಾಧ್ಯತೆ. ಮತ್ತು ಈ ರೀತಿ ಬಿಸಿಲಿನ ತಾಪ ಆಗಲಿ, ಕಾಲಕ್ಕೆ ಸರಿಯಾಗಿ ಮಳೆ ಆಗುವುದಾಗಲಿ, ಚಳಿಗಾಲ ಆಗಲಿ ಎಲ್ಲವೂ ಸರಿಯಾಗಿ ಆಗ್ತಾ ಇದೆ. ಈ ಪರಿಸರ ನಾಶದಿಂದ ಇವತ್ತು ನಾವು ಇಷ್ಟು ದತ್ತಿಗೆಟ್ಟಿದ್ದೇವೆ. ಆ ಕಾರಣ ನಾವೇನು ಈ ಕೆಲಸ ಮಾಡ್ತಾ ಇದ್ದೀರಿ ಇದು ಅತ್ಯಂತ ಉತ್ತಮಕಾರಿ ಕೆಲಸ ಆಗಿದೆ. ಇದೇ ರೀತಿ ಸಮಾಜಮುಖಿಯಾಗಿ ಎರಡೂ ಸಮಿತಿಯವರು ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸಿ ಇನ್ನೂ ಹೆಚ್ಚಿನದಾಗಿ ಈ ಪರಿಸರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಸೇರಿ ಈ ರೀತಿ ಅದಕ್ಕೆ ಗಿಡ ಹಚ್ಚೋದಷ್ಟೇ ಮುಖ್ಯ ಅಲ್ಲ, ಅದನ್ನು ಮುಂದೆ ಯಾರು ಪೋಷಿಸಬೇಕು, ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಜಾಗೃತಿ ಹುಟ್ಟಿಸಿ ಅದರ ಬಗ್ಗೆ ಕಾಳಜಿ ವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ, ಇವತ್ತೇನು ಶಾಲೆಯಲ್ಲಿ ಗಿಡ ನೆಟ್ಟು ಒಂದು ಪ್ರೋತ್ಸಾಹವನ್ನು ನೀಡಿದ್ದೀರಿ, ತಮ್ಮ 2 ಸಂಘಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ.